ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ನಿಮಗೆ ನೌಕರಿ ಇದೆ, ಆದರೆ ಬಡ್ತಿ ಸಿಗ್ತಾ ಇಲ್ಲ, ಅಂದರೆ ಪ್ರಮೋಷನ್ ಆಗ್ತಾ ಇಲ್ಲ. ಶ್ರಮ ಇದೆ, ಆದರೆ ಪ್ರತಿಫಲ ಕೈಗೆ ಬರ್ತಾ ಇಲ್ಲ. ಕನಸಿದೆ, ಆದರೆ ಈಡೇರ್ತಾ ಇಲ್ಲ. ಇದೆಲ್ಲದರ ಹಿಂದೆ ಒಂದು ರಹಸ್ಯ ಅಡಗಿದೆ. ನಾನು ಹೇಳುವಂತಹ ಈ ಸಮಯದಲ್ಲಿ ಕೇವಲ 21 ದಿನ ಈ ಸಣ್ಣ ಕೆಲಸ ಮಾಡಿ ನೋಡಿ. 22ನೇ ದಿನದಿಂದ ನಿಮ್ಮ ಜೀವನ ಚೇಂಜ್ ಆಗದೇ ಇದ್ರೆ ಹೇಳಿ. ಅಂತಹ ರಹಸ್ಯ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ತಂದಿದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಸರಳ ವಿರಳ ಮಹಾವಾಸ್ತು ಈ ವಿಶೇಷ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು, ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂತ, ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ ಇರುತ್ತೆ ವೀಕ್ಷಕರೇ, ಅದರಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಭಗವಂತನ ನಾಮಸ್ಮರಣೆ ಆಗುತ್ತೆ. ಇನ್ನೂ ಒಂದು ವಿಶೇಷವಾದಂಥ ಸೌಲಭ್ಯ ನಿಮಗೋಸ್ಕರ ಏನಪ್ಪ ಅಂದರೆ, ವಿಡಿಯೋ ಕೆಳಗಡೆ ಜಾಯ್ನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ಜಾಯ್ನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ, ಜ್ಯೋತಿಷ, ನೇರಪ್ರಸಾರ, ಸರಳ ವಿರಳ ಮಹಾವಾಸ್ತು ಹೀಗೆ ಡಿಫ್ರೆಂಟ್ ಪ್ರೋಗ್ರಾಮ್ಗಳು ಲಿಸ್ಟಿಂಗ್ ಆಗಿರುತ್ತೆ. ಅದನ್ನು ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡ್ಬೋದು. ನೀವು ಜಾಯಿನ್ ಬಟನ್ ಒತ್ತಿ ಆ ಕಾರ್ಯಕ್ರಮಗಳನ್ನು ನೋಡಬಹುದು. ಬನ್ನಿ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ನೋಡಿ, ವಾಸ್ತುಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಬೆಳಗ್ಗೆ ಎದ್ದು ಈ ಒಂದು ಕೆಲಸ ಮಾಡಿದರೆ ನಿಮ್ಮ ಅದೃಷ್ಟ ಎಲ್ಲವೂ ಪರಿವರ್ತನೆಯಾಗುತ್ತೆ, ನೀವು ಕೇಳಿದ್ದು ಸಿಗುತ್ತೆ. ಹಾಗಾದರೆ ನಾವು 21 ದಿವಸ ಸತತವಾಗಿ, ಸ್ತ್ರೀಯರಾದರೆ ಅವರ ಮುಟ್ಟಿನ ದಿನಗಳಲ್ಲಿ 3-4 ದಿವಸ ಬಿಟ್ಟು ಮತ್ತೆ ಮುಂದುವರಿಸ್ಬೋದು. 21 ದಿವಸ ನಿರಂತರವಾಗಿ ಈ ಒಂದು ಕೆಲಸವನ್ನು ಮಾಡಿದರೆ ಯೂನಿವರ್ಸಿಗೆ ನಿಮ್ಮ ಮಾತು ತಲುಪುತ್ತೆ, ನಿಮ್ಮ ಆಸೆ ತಲುಪುತ್ತೆ, ನಿಮ್ಮ ಇಚ್ಛೆ ತಲುಪುತ್ತೆ, ನಿಮ್ಮ ಕನಸು ತಲುಪುತ್ತೆ. ಆ 21 ದಿವಸಗಳ ಒಳಗಡೆ ಅದು ನಿಮ್ಮನ್ನು ಅರ್ಥ ಮಾಡಿಕೊಂಡು 22ನೇ ದಿವಸದಿಂದನೇ ನೀವು ಕೇಳಿದ್ದನ್ನು ಕೊಡೋದಕ್ಕೆ ಅದು ಶುರು ಮಾಡುತ್ತೆ. ಅಂಥ ರಹಸ್ಯ ಮಾಹಿತಿಯನ್ನು ಹೇಳ್ತೀನಿ ನೋಡಿ ವೀಕ್ಷಕರೇ. ಇಲ್ಲಿ ಅದೃಷ್ಟ, ಸಂಪತ್ತು, ವೃತ್ತಿ, ಉನ್ನತಿ, ಇಷ್ಟಾರ್ಥ ಸಿದ್ಧಿ ಎಲ್ಲವೂ ನಿಮ್ಮ ಕಡೆ 21 ದಿವಸಗಳ ಒಳಗಡೆ ಬರಬೇಕು ಅಂತಂದರೆ ನಾನು ಹೇಳೋದನ್ನು ಮಾಡಿ ನೋಡಿ. ಭಾರತೀಯ ವಾಸ್ತುಶಾಸ್ತ್ರ ಋಷಿ ಪರಂಪರೆ ಒಂದು ಮಹಾಸತ್ಯ ಹೇಳುತ್ತೆ. ಏನಪ್ಪ ಅಂದರೆ, ಅದು ಬ್ರಾಹ್ಮಿ ಮುಹೂರ್ತ. ಹೌದು, ಸೂರ್ಯೋದಯಕ್ಕೆ ಮುಂಚಿನ 1.5 ಗಂಟೆ ಏನಿರುತ್ತೆ ಅದು ಪಕ್ಕಾ ಬ್ರಾಹ್ಮಿ ಮುಹೂರ್ತ. ಆ ಬ್ರಾಹ್ಮಿ ಮುಹೂರ್ತಕ್ಕೆ ದೇವರ ಸಮಯ ಅಂತ ಹೇಳ್ತಾರೆ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಏನು ಒಂದು ಪೂಜೆ ಪುನಸ್ಕಾರ, ಈ ಒಂದು ರೆಮಿಡೀಸ್ ಆಗಲಿ ಮಾಡ್ಕೋತೀವಿ, ಅದು 1000 ಪಟ್ಟು ನಿಮಗೆ ಬೇಗ ತಲುಪುತ್ತೆ. ಯಾಕೆ ಅಂದರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ವೀಕ್ಷಕರೇ. ನೀವು ಸರ್ವೇ ಸಾಮಾನ್ಯವಾಗಿ ಬೆಳಗ್ಗೆ 7:30 9, 9:30, 10 ಗಂಟೆ ಒಳಗಡೆ ಈ ನಗರಗಳಲ್ಲಿ ಟ್ರಾಫಿಕ್ ನೋಡಿರ್ತೀರ. ಯಾಕೆಂದರೆ ಎಲ್ಲರೂ ಸ್ಕೂಲಿಗೆ, ಕಾಲೇಜಿಗೆ, ಆಫೀಸಿಗೆ ಹೋಗುವ ಧಾವಂತದಲ್ಲಿ ಇರ್ತಾರೆ. ರೋಡ್ಗಳು ಟ್ರಾಫಿಕ್ ವಾಹನದಿಂದ ತುಂಬಿ ಗಿಜಿ ತುಳುಕ್ತಾ ಇರುತ್ತೆ ಅಲ್ವಾ? ಅದೇ ರಾತ್ರಿ 3 ಗಂಟೆ 4 ಗಂಟೆಗೆ 2 ಗಂಟೆಗೆ ನೋಡಿ, ರಸ್ತೆ ಖಾಲಿ ಬಿಕೋ ಅಂತ ಇರುತ್ತೆ, ಒಂದು ವಾಹನಗಳಿರೋದಿಲ್ಲ. ಯಾಕೆ ಹೇಳಿ? ಆ ಸಮಯದಲ್ಲಿ ಸಂಚಾರ ಕಡಿಮೆ ಇರುತ್ತೆ, ಎಲ್ಲರೂ ರೆಸ್ಟಲ್ಲಿ ಇರ್ತಾರೆ. ಅದೇ ರೀತಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮಾಡುವಂಥ ಪೂಜೆ ಪುನಸ್ಕಾರಗಳು ಭಗವಂತನಿಗೆ ಅಲ್ಲಿ ಒಂಥರ ಝೀರೋ ಟ್ರಾಫಿಕ್ ಇದ್ದಂಗೆ ನೇರವಾಗಿ ತಲುಪಿಬಿಡುತ್ತೆ. ಅದೇ ಬೆಳಗ್ಗೆ ಎಲ್ಲರೂ 6 ಗಂಟೆ ಮೇಲೆ ಎದ್ದು ಸ್ನಾನ, ಪೂಜೆ, ಕೋಟ್ಯಾಂತರ ಜನ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಿರ್ತಾರೆ, ಯೂನಿವರ್ಸಿಗೆ ಪ್ರೇ ಮಾಡ್ತಾ ಇರ್ತಾರೆ, ರೆಮಿಡಿ ಮಾಡ್ಕೋತಾ ಇರ್ತಾರೆ. ಆಗ ಅದು ತಲುಪುವಂತಹ ವೇಗ ಕಡಿಮೆ ಆಗುತ್ತೆ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವೇನು ಕೇಳ್ತೀರಾ, ಏನು ಇಚ್ಛೆ ಕೇಳ್ತೀರಾ, ಅದು ಪಟ್ ಅಂತ ನೆರವೇರುತ್ತೆ ವೀಕ್ಷಕರೇ.
ಹಾಗಾಗಿ ಈ ಬ್ರಾಹ್ಮಿ ಮುಹೂರ್ತ ಅನ್ನೋದೇನಿದೆ ಅದು ಎನರ್ಜಿಯನ್ನು ಅಲೈನ್ ಮಾಡುತ್ತೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಒಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ, ಏನಪ್ಪ ಅಂತಂದರೆ ಬೆಳಗ್ಗೆ ಬೇಗ ಏಳುವಂತಹ ಜನ ಯಾವಾಗಲೂ ಮುಂದೆ ಬರ್ತಾರೆ. ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ ಹೇಳಬೇಕು ಬೆಳಗ್ಗೆ ಅಂತಂದರೆ. ಇದನ್ನು ವಾಸ್ತು ಒಪ್ಪುತ್ತೆ, ವಾಸ್ತು ಸೈನ್ಸ್, ವಾಸ್ತು ವಿಜ್ಞಾನ ಅಂತಲೂ ಕೂಡ ಹೇಳ್ತೀವಿ, ವಿಜ್ಞಾನನೂ ಕೂಡ ಒಪ್ಪುತ್ತೆ, ಎರಡೂ ಕೂಡ ಶಾಸ್ತ್ರ ಕೂಡ ಒಪ್ಪುತ್ತೆ. ಅದೇ ರೀತಿ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂದರೆ ಬ್ರಾಹ್ಮೆ ಮುಹೂರ್ತೆ ಉತ್ತಿಷ್ಟೇತ್ ಶ್ರೀ ಆಯುಹು ಬಲಂ ವರ್ಧತೆ ಅಂತ. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋದು ಬೇಡ, ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಅಂತ ಪಠಣೆ ಮಾಡಿ, ಓಂ ನಮೋ ನಾರಾಯಣಾಯ ಅಂತ ಪಠಣೆ ಮಾಡಿ, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಪಠಣೆ ಮಾಡಿ, ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಪಠಣೆ ಮಾಡಿ. ಇದನ್ನು ಮಾಡಬೇಕೇ ವಿನಃ ಇದನ್ನು ಮಾಡಿದರೆ, ಈ ಭಗವಂತನ ಹೆಸರು ತಗೊಂಡ್ರೆ ಅದೃಷ್ಟದ ಬಾಗಿಲು ತನ್ನಿಂದ ತಾನೇ ಓಪನ್ ಆಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಓದಿದ ಜ್ಞಾನ ವಿದ್ಯಾರ್ಥಿಗಳಿಗೆ ಅವರ ಒಂದು ಟಾಪರ್ ಆಗ್ತಾರೆ, ನಿಮ್ಮ ಕರಿಯರಲ್ಲಿ ಪ್ರಗತಿ ಸಿಗುತ್ತೆ, ಬಡತಿಯನ್ನು ಅಂದರೆ ಪ್ರಮೋಷನ್ ತರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಇನ್ನೊಂದು ಕ್ರಮ ಏನು ಮಾಡ್ಕೋಬೇಕು ಅಂತಂದರೆ, ಹಾಸಿಗೆಯಿಂದ ಇಳಿದ ತಕ್ಷಣ ಹಾಸಿಗೆಯಲ್ಲಿ ಕೂತ್ಕೊಂಡಾಗ ಕೆಳಗಡೆ ಇಳಿಯೋದಕ್ಕಿಂತ ಮುಂಚೆ ಎರಡೂ ಕೈಗಳನ್ನು ಓಪನ್ ಮಾಡಿ ಫಸ್ಟ್ ಹಸ್ತವನ್ನು ಒಂದಕ್ಕೊಂದು ಉಜ್ಜಿ ಕಣ್ಣಿಗೆ ಶಾಖ ಕೊಟ್ಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತೆ ಕರಮೂಲೇತು ಗೋವಿಂದ ಪ್ರಭಾತೆ ಕರದರ್ಶನಂ ಅನ್ನೋ ಮಂತ್ರ ಹೇಳಿ ಮಂಚದಿಂದ ನಿಮ್ಮ ಬೆಡ್ಡಿಂದ ಕೆಳಗಡೆ ಇಳಿದ್ಬಿಟ್ಟು ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತ ಚಿಕ್ಕದಾಗಿ, ಇಲ್ಲ ಅಂದರೆ ಅಮ್ಮ ಭೂತಾಯಿ ನಿನ್ನ ಮೇಲೆ ಪಾದವನ್ನು ಇಡ್ತಾ ಇದ್ದೀನಿ, ದಯಮಾಡಿ ನನ್ನನ್ನು ಕ್ಷಮಸಮ್ಮ ಅಂತ ಹಣೆಯನ್ನು ನೆಲಕ್ಕೆ ಮುಟ್ಟಿಸಿ ನಿಮ್ಮ ದಿನಚರಿಯನ್ನು ಆಚರಣೆ, ನಿಮ್ಮ ಅವತ್ತಿನ ದಿನವನ್ನು ಸ್ಟಾರ್ಟ್ ಮಾಡಿದರೆ ನೋಡಿ ಎಂತಹ ಸಕ್ಸಸ್ ಕೊಡುತ್ತೆ ಆ ದಿವಸ. ಯಾಕೆ ಹೇಳಿರ್ತೀರಲ್ಲ, ಕರಾಗ್ರೆ ವಸತೆ ಲಕ್ಷ್ಮಿ, ನನ್ನ ಕೈಯಲ್ಲೇ ಲಕ್ಷ್ಮಿ ವಾಸ ಇದೆ, ಕರ ಮಧ್ಯೆ ಸರಸ್ವತಿ, ವಿದ್ಯೆಗೆ ಅಧಿದೇವತೆಯಾದಂಥ ಸರಸ್ವತಿ ಜ್ಞಾನವನ್ನು ಕೊಡ್ತಾಳೆ ದೇವಿ, ಕರಮೂಲೇತು ಗೋವಿಂದ, ನನ್ನ ಹಸ್ತದ ಈ ಭಾಗದಲ್ಲಿ ಮುಂದಿನ ಭಾಗದಲ್ಲಿ ಗೋವಿಂದ ಸಾಕ್ಷಾತ್ ನಾರಾಯಣ ಇದ್ದಾನೆ, ಇನ್ನೇನು ಬೇಕು ಹೇಳಿ. ಈ ಮೂರು ದೇವತೆಗಳ ಅಧಿದೇವತೆಗಳ ಆಶೀರ್ವಾದ ಇದ್ದಾಗ ಅವತ್ತಿನ ಕೆಲಸ ಎಲ್ಲ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ಯೋಗ ಸುಯೋಗ ಕೂಡಿ ಬರುತ್ತೆ. ಅದೇ ರೀತಿ ಆ ಮಂತ್ರವನ್ನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಸಮುದ್ರ ವಸನೆ ದೇವಿ ಪರ್ವತ ಸ್ತನ ಮಂಡಲೆ ವಿಷ್ಣು ಪತ್ನಿಂ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೆ ಅಂತ ಬರುತ್ತೆ ಮಂತ್ರ, ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ. ಅದನ್ನು ಪೂರ್ತಿಯಾಗೂ ಹೇಳ್ಕೋಬಹುದು, ಇಲ್ಲ ಅಂತಂದರೆ ಅಮ್ಮ ಭೂದೇವಿ ಭೂಮಿ ತಾಯಿ ನಿನ್ನ ಮೇಲೆ ಪಾದವನ್ನು ಇಡ್ತಾ ಇದ್ದೀನಿ, ದಯಮಾಡಿ ಕ್ಷಮಿಸಬೇಕು ಅಂತ ಹಣೆ ಮುಟ್ಟಿ ನಮಸ್ಕಾರ ಮಾಡಿ ನಿಮ್ಮ ದಿನವನ್ನು ಆರಂಭ ಮಾಡಿ. ಇನ್ನು ಕೆಲವೊಬ್ಬರಿಗೆ ಏನು ಹ್ಯಾಬಿಟ್ ಇರುತ್ತೆ ಅಂದರೆ ಎದ್ದ ತಕ್ಷಣ ಆಕಳಕ್ಕೆ ಅಂತ ಮೈಯೆಲ್ಲ ಮುರ್ಕೊಂಡು ಅಂತ ಈ ಥರ ಮಾಡಿ ಡೈರೆಕ್ಟಾಗಿ ಕನ್ನಡಿಯಲ್ಲಿ ನೋಡ್ಬಿಡ್ತಾರೆ. ಇಲ್ಲಿಂದ ಶುರುವಾಯಿತು ನೋಡಿ ರಾಹು ದೋಷ. ಯಾವಾಗಲೂ ಕೂಡ ಎದ್ದ ತಕ್ಷಣ ಮುಖ ತೊಳೆಯದೆ ನಾವು ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡ್ಕೋಬಾರ್ದು. ಎದ್ದ ಮೇಲೆ ನೀಟಾಗಿ ಬಾತ್ರೂಮ್ಗೆ ಹೋಗಿ ಮುಖವನ್ನು ತೊಳ್ಕೊಂಡು ಒರೆಸ್ಕೊಂಡು ಆಮೇಲೆ ಕನ್ನಡಿಯನ್ನು ನೋಡಿ. ಎದ್ದ ತಕ್ಷಣ ಯಾರು ಇಮಿಡಿಯೇಟ್ಲಿ ಕನ್ನಡಿಯನ್ನು ನೋಡ್ಕೋತಾರೋ ರಾಹು ದೋಷ ಹೆಚ್ಚಾಗತ್ತೆ. ಯಾಕೆ ಅಂದರೆ ನಾವು ಸ್ವಪ್ನಾವಸ್ಥೆ ನಿದ್ರಾವಸ್ಥೆಯಿಂದ ಇಮಿಡಿಯೇಟ್ಲಿ ಹೊರಗಡೆ ಬಂದಿರೋದಿಲ್ಲ. ಎದ್ದ ತಕ್ಷಣ ಆ ಒಂದು ಎನರ್ಜಿ ವೈಬ್ರೇಷನ್ ಇರುತ್ತೆ, ರಾಹು ತತ್ವ ಇರುತ್ತೆ. ದಯಮಾಡಿ ಇಂಥ ತಪ್ಪನ್ನು ಮಾಡಬೇಡಿ. ಇವು ಕೂಡ ನಿಮ್ಮ ಜೀವನದ ಹಣಕಾಸು, ಏಳಿಗೆ, ಪ್ರಮೋಷನ್ನು ಎಲ್ಲದಕ್ಕೂ ಕೂಡ ಅಡೆತಡೆಯಾಗುತ್ತೆ. ದಯಮಾಡಿ ಯಾರಾದರೂ ಈ ತಪ್ಪನ್ನು ಮಾಡ್ತಾ ಇದ್ದರೆ ಎದ್ದ ತಕ್ಷಣ ನಾವು ಹೇಳ್ತಾರೆ ನೋಡಿ, ಹಾಳು ಮುಖ ಇಟ್ಕೊಂಡು ಕನ್ನಡಿಯಲ್ಲಿ ನೋಡ್ಕೋಬಾರ್ದು ಅಂಥೇಳಿ. ಅಂದರೆ ಮುಖ ತೊಳೆಯದೆ ಕನ್ನಡಿಯಲ್ಲಿ ಡೈರೆಕ್ಟಾಗಿ ನೋಡಬಾರ್ದು ಅಂಥೇಳಿ ಅದರ ಅರ್ಥ. ಈಗ ಇನ್ನೂ ಒಂದೇನಪ್ಪ ಅಂತಂದರೆ, ಎದ್ದ ತಕ್ಷಣ ನಾವೇನು ಮಾಡಬೇಕು, ಮುಖವನ್ನು ತೊಳೆದುಕೊಂಡು ಮೊದಲು ಶ್ರೀಕೃಷ್ಣ, ಗಣಪತಿ, ದೇವರ ಫೋಟೋಗಳನ್ನು ದರ್ಶನ ಮಾಡ್ಕೊಂಡು ಆಮೇಲೆ ಕನ್ನಡಿಯನ್ನು ನೋಡ್ಕೋಬೇಕು. ಆನಂತರ ನೀವು ಮೊಬೈಲನ್ನು ನೋಡ್ಕೊಳ್ಳೋವಂಥದ್ದು ಮಾಡ್ಕೋಬೋದು. ವಾಸ್ತು ಕಾರಣ ಏನಪ್ಪ ಅಂದರೆ, ದೇವರ ರೂಪ ನೋಡುವ ಮೊದಲ ನೋಟ ಮನಸ್ಸನ್ನು ಸಾತ್ವಿಕಗೊಳಿಸುತ್ತೆ, ಸಕಾರಾತ್ಮಕ ಔರಾ ಸೃಷ್ಟಿಯಾಗತ್ತೆ. ಯಾರು ಎದ್ದು ಬೆಳಗ್ಗೆ ದೇವರ ಫೋಟೋಗಳಿಗೆ ನೋಡಿ ನಮಸ್ಕಾರ ಮಾಡ್ತಾರೋ ಆತ್ಮವಿಶ್ವಾಸ ಹೆಚ್ಚುತ್ತೆ, ಉದ್ಯೋಗದಲ್ಲಿ ಪ್ರಗತಿ ಸಿಗುತ್ತೆ,
ಇಂಟರ್ವ್ಯೂ ಮೀಟಿಂಗ್ಗಳು ಚೆನ್ನಾಗಿ ಆಗುತ್ತೆ, ಮನಸ್ಸು ಶಾಂತವಾಗಿ ಫೋಕಸ್ ಜಾಸ್ತಿ ಆಗುತ್ತೆ. ಇನ್ನು ನೆಕ್ಸ್ಟ್ ಕೆಲಸ ಅಂದರೆ ಮನೆ ಮುಂದೆ ರಂಗೋಲಿ ಹಾಕಬೇಕು. ರಂಗೋಲಿ ಅಂತಂದರೆ ಈ ಸಂಪ್ರದಾಯ ಶಾಸ್ತ್ರ ಅದರ ಜೊತೆಗೆ ವಿಜ್ಞಾನವೂ ಕೂಡ ಅದರಲ್ಲಿ ಮಿಳಿತ ಆಗಿದೆ. ಯಾಕೆ ಅಂದರೆ ರಂಗೋಲಿ ನೋಡಿ, ಶಾಸ್ತ್ರದ ಪ್ರಕಾರ ನೋಡಲಿಕ್ಕಾಗಿ ಯಾವ ಮನೆಯಲ್ಲಿ ಬೆಳಗ್ಗೆ ಎದ್ದು ಕಸವನ್ನು ಗುಡಿಸಿ ಅಂಗಳಕ್ಕೆ ನೀರನ್ನು ಹಾಕ್ತಾರೋ ಆಗ ಆ ಒಂದು ಪಿತೃಗಳಿಗೆ ಆತ್ಮಕ್ಕೆ ತೃಪ್ತಿ, ಶಾಂತಿ, ಒಂದು ನೆಮ್ಮದಿಯಂತೆ ಪಿತೃಗಳು ಮತ್ತೆ ಅವರ ಲೋಕಕ್ಕೆ ಮರಳುವಂತಹದ್ದು. ಹಾಗಾಗಿ ಯಾವ ಮನೆ ಎದುರುಗಡೆ ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸೋದಿಲ್ವೋ, ನೀರನ್ನು ಹಾಕೋದಿಲ್ವೋ, ಆ ಮನೆಗೆ ಹಿರಿಯರ ಒಂದು ರೀತಿಯ ಮನಸ್ಸು ಬಹಳ ನೋವನ್ನು ಪಡುತ್ತಂತೆ. ಏನು ಸದ್ಗತಿ ಪಡೆದಂತಹ ಆತ್ಮಗಳೇನಿರುತ್ತೆ, ಡಿಪಾರ್ಟೆಡ್ ಸೋಲ್ಸ್ ಅಂತ ಹೇಳ್ತೀವಿ, ಹಿರಿಯರ ಯಾರು ಸ್ವರ್ಗಸ್ಥರಾಗಿರ್ತಾರಲ್ಲ ಅವರು ತುಂಬ ವಿಚಲಿತರಾಗ್ತಾರಂತೆ, ಅವರಿಗೆ ಶಾಂತಿ ಇರೋದಿಲ್ವಂತೆ. ಹಾಗಾಗಿ ಯಾಕೆ ನಮ್ಮ ಹಿರಿಯರು ಹೇಳೋದು ಬೆಳಗ್ಗೆ ಎದ್ದ ತಕ್ಷಣ ಅಂಗಳದಲ್ಲಿ ಕಸ ಗುಡಿಸಿ ನೀವು ಅಂಗಳಕ್ಕೆ ನೀರು ಹಾಕಿ ಅಂತಂದರೆ ನಿಮ್ಮ ಹಿರಿಯರ ಒಂದು ಆತ್ಮಗಳು ಶಾಂತಿಯಲ್ಲಿರಬೇಕು, ಮನೆಗೆ ಪಿತೃ ದೋಷ ಬರಬಾರ್ದು ಅಂತಂದರೆ ನಾಳೆಯಿಂದನೇ ಎದ್ದು ನೀವು ಅಂಗಳಕ್ಕೆ ಕಸ ಗುಡಿಸಿ ನೀರು ಹಾಕಕ್ಕೆ ಶುರು ಮಾಡಿ. ಮನೆಯಲ್ಲಿ ಎಂತಹ ನೆಮ್ಮದಿ ಇರುತ್ತೆ. ನೀವೇ ಕಮೆಂಟ್ ಮಾಡ್ತೀರಾ, ಪಿತೃದೋಷ 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 ಅಂತ ಎಲ್ಲ ಕಡೆ ಮಾತಾಡ್ತಿರ್ತಾರೆ. ಆ ಮನೆಯಲ್ಲಿ ಅಂಗಳ ಒಂದು ಗುಡಿಸ್ತಾರ, ಕಸ ಗುಡಿಸ್ತಾರ? ಇಲ್ಲ. ಅಂಗಳಕ್ಕೆ ನೀರು ಹಾಕ್ತಾರ? ಇಲ್ಲ. ಅಂಗಳ ನೀರು ಕಂಡೇ ವರ್ಷಾನುಗಟ್ಲೆ ಆಗಿರುತ್ತೆ. ಮತ್ತು ಪಿತೃದೋಷ ಬರದೆ ಇನ್ನೇನಾಗುತ್ತೆ? ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ನೋಡಿ. ಇನ್ನು ಮುಂದಿನದ್ದೇನಪ್ಪ ಅಂತಂದರೆ ರಂಗೋಲಿ ಹೇಳ್ತಾ ಇದ್ದೆ, ರಂಗೋಲಿ ಧನಾತ್ಮಕ ಶಕ್ತಿಯನ್ನು ತಗೊಂಬರುತ್ತೆ. ಅದರಲ್ಲಿ ಒಂದು ವಿಶೇಷವಾದಂಥ ಕಾಸ್ಮಿಕ್ ಎನರ್ಜಿ ಬ್ರಹ್ಮಾಂಡದಿಂದ ಹಿಡಿದು ಆ ರಂಗೋಲಿ ಹಿಡಿದು ಇಟ್ಕೊಳ್ಳುತ್ತಂತೆ. ಹಿಡಿದು ಇಟ್ಕೊಂಡಿದ್ದನ್ನು ಮನೆಗೆ ಪ್ರಸಾರ ಮಾಡುತ್ತಂತೆ. ರಂಗೋಲಿ ಹಾಕಬೇಕು ಯಾವಾಗಲೂ, ಬ್ರಹ್ಮಾಂಡದಲ್ಲಿರುವಂಥ ಎನರ್ಜಿಯನ್ನು ಹಿಡಿದು ಒಳಗಡೆ ಕಳಿಸುತ್ತೆ ವೀಕ್ಷಕರೇ. ಬರೀ ಇದರ ಹಿಂದೆ ನಮ್ಮ ಶಾಸ್ತ್ರ ಪುರಾಣ ಅದಷ್ಟೇ ಅಲ್ಲ, ನಿಮ್ಮ ವೈಜ್ಞಾನಿಕವಾಗಿಯೂ ಕೂಡ ಅದರಲ್ಲಿ ಅಂಶ ಮಿಳಿತವಾಗಿದೆ. ಅದರ ಬಗ್ಗೆ ಇನ್ನೊಂದು ಸಂಚಿಕೆಯನ್ನು ಮಾಡೋಣ. ಇನ್ನು ತುಳಸಿಗೆ ನೀರು ಹಾಕುವಂತಹದ್ದು ಬೆಳಗ್ಗೆ. ತುಳಸಿಗೆ ಯಾರು ನೀರು ಹಾಕೋದಿಲ್ವೋ ಆ ದಿನ ಪೂರ್ತಿ ಅವರಿಗೆ ಕಿರಿಕಿರಿ ಇರುತ್ತೆ. ಯಾಕೆ ಅಂದರೆ ಸಾಕ್ಷಾತ್ ವಿಷ್ಣು ಸ್ವರೂಪ, ಲಕ್ಷ್ಮೀ ಸ್ವರೂಪ ಆಗಿರುವಂತಹ ತುಳಸಿಗೆ ನೀರು ಹಾಕ್ಬಿಟ್ಟು ನಮಸ್ಕಾರ ಮಾಡಿ ಆ ತುಳಸಿಯ ಪಾಟಲ್ಲಿರುವಂಥ ಹಸಿ ಮಣ್ಣನ್ನು ಹಣೆಗಿಟ್ಕೊಂಡು ನಿಮ್ಮ ಕೆಲಸಕ್ಕೆ ಹೊರಟ್ರೆ ಯಾರೇ ನಿಮ್ಮನ್ನು ತಡೆದು ನಿಲ್ಲಿಸೋರು? ಯಾವ ಶತ್ರುವಿಗೆ ನಿಮ್ಮನ್ನು ಕಾಟ ಕೊಡುವಂಥ ಧೈರ್ಯ ಮಾಡ್ತಾನೆ, ತಾಕತ್ತಿರುತ್ತೆ? ನಾನು ನೋಡ್ತೀನಿ. ನೀರು ಹಾಕ್ರಿ ತುಳಸಿಗೆ. ತುಳಸಿ ಗಿಡ ಇಲ್ಲ ಅಂದರೆ ತಂದಿಟ್ಕೊಳ್ರಿ ಮನೆ ಎದುರುಗಡೆ. ಯಾವ ದುಷ್ಟಶಕ್ತಿ ಒಳಗಡೆ ಬರುತ್ತೆ ನಾನು ನೋಡ್ತೀನಿ. ತುಳಸಿ ಗಿಡ ನಿಮ್ಮ ಮನೆ ಮೇಲೆ ಯಾರಾದರೂ ಮಾಟ ಮಂತ್ರ ತಂತ್ರ ನೆಗೆಟಿವ್ ಎನರ್ಜಿ ಕಳಿಸಿದರೆ ಫಸ್ಟು ತನ್ನ ಮೇಲೆ ತಗೊಂಡು ತಾನು ಒಣಗುತ್ತೆ. ಮನೆ ಮಂದಿಯನ್ನು ಪ್ರೊಟೆಕ್ಷನ್ ಮಾಡುತ್ತೀರಿ. ದಯಮಾಡಿ ತುಳಸಿ ಗಿಡ ತಂದಿಟ್ಕೊಳ್ಳಿ ಮನೆ ಹೊರಗಡೆ. ನಾನು ಪ್ರತಿ ಸಂಚಿಕೆಯಲ್ಲೂ ಹೇಳ್ತಾ ಇರ್ತೀನಿ, ನಾವು ಹಿಂದೂಗಳು ಹೆಮ್ಮೆಯ ಸನಾತನ ಧರ್ಮವನ್ನು ಪಾಲಿಸುವವರ ಮನೆ ಎದುರುಗಡೆ ಕಂಪಲ್ಸರಿ ತುಳಸಿ ಗಿಡ ಇರಲೇಬೇಕು. ಅದನ್ನು ಮಾತ್ರ ತಪ್ಪಿಸಬೇಡಿ. ತುಳಸಿ ಪೂಜೆ ಮಾಡಿ, ತುಳಸಿಗೆ ನೀರು ಹಾಕಿ. ಯಾಕೆ ನಿಮ್ಮ ಕೆಲಸದಲ್ಲಿ ಏಳಿಗೆ ಆಗೋದಿಲ್ಲ, ಯಾಕೆ ಪ್ರಗತಿ ಆಗೋದಿಲ್ಲ ನಾನು ನೋಡ್ತೀನಿ. ಇದನ್ನು ತಪ್ಪಿಸಬೇಡಿ. ಅದೇ ರೀತಿ ಸೂರ್ಯನಿಗೆ ಎದ್ದ ತಕ್ಷಣ ಒಂದು ನಮಸ್ಕಾರ ಮಾಡ್ಕೊಳ್ಳಿ. ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ ಅಂತ ಒಂದು 11 ಸಲ ಹೇಳ್ಕೊಳ್ಳಿ. ಸೂರ್ಯನನ್ನು ನೋಡ್ತಾ ಕಣ್ಣಿಗೆ ಕಾಣುವಂಥ ಸಾಕ್ಷಾತ್ ಭಗವಂತ ಸೂರ್ಯದೇವ, ಅವನಿಗೆ ನಮಸ್ಕಾರ ಮಾಡಿ ಒಂದು ನಿಮ್ಮ ಕೆಲಸಕ್ಕೆ ಹೊರಟ್ರೆ ಎಷ್ಟೊಂದು ಸಕ್ಸಸ್ ಸಿಗುತ್ತೆ. ಅದೇ ರೀತಿ ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಮೇನ್ ಡೋರ್ ಏನಿರುತ್ತೆ, ಪ್ರತಿ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಅರಿಶಿಣ ಪೇಸ್ಟಿನಿಂದ ಸ್ವಸ್ತಿಕವನ್ನು ಬರೀರಿ. ಇದರಿಂದ ಮನೆಯಲ್ಲಿ ಬಹಳ ಅಭಿವೃದ್ಧಿ ಕಾಣಿಸುತ್ತೆ. 15 ದಿವಸ ಆಗೋಷ್ಟರಲ್ಲಿ ಇದೊಂದು ಸ್ವಲ್ಪ ಫೇಡ್ ಆಗಿರುತ್ತೆ. ಒಂದು ಶುದ್ಧವಾದ ಒದ್ದೆ ಬಟ್ಟೆ ತಗೊಂಡು ಅದನ್ನು ಸ್ವಸ್ತಿಕನ್ನು ಅಳಿಸಿ ಪ್ರತಿ ಹುಣ್ಣಿಮೆಗೆ ಪ್ರತಿ ಅಮಾವಾಸ್ಯೆಗೆ ಅರಿಶಿಣದ ಪೇಸ್ಟಿನಿಂದ ನಿಮ್ಮ ಮೇನ್ ಡೋರ್ ಮೇಲೆ ಸ್ವಸ್ತಿಕ ಚಿಹ್ನೆಯನ್ನು ಬರೀರಿ. ವಿಶೇಷ ರಹಸ್ಯ ಹೇಳಿ ಒಂದು ರೆಮಿಡಿಯನ್ನು ಕೂಡ ಹೇಳಿಬಿಡ್ತೀನಿ. ಅದೇನಪ್ಪ ಅಂತಂದರೆ, ಪ್ರತಿದಿನ ನೀವು ಮನೆಯಿಂದ ಹೊರಗಡೆ ಹೊರಟಾಗ ಇಷ್ಟು ಕಾಳು, ಅಕ್ಕಿನೋ ಗೋಧಿನೋ ಕಡಲೆನೋ ಹೆಸರು ಕಾಳು ಇಷ್ಟು ಮನೆಯಿಂದ ಹೊರಗಡೆ ಪಕ್ಷಿಗೆ ನಿಮ್ಮ ಮನೆ ಟೆರೆಸ್ ಮೇಲೆ ಹಾಕಬೇಡಿ, ಮನೆ ಮುಂದೆ ಹಾಕಬೇಡಿ, ಸ್ವಲ್ಪ ದೂರ ಯಾವುದಾದ್ರೂ ಮರದ ಕೆಳಗಡೆ ಸ್ವಲ್ಪ ಕಾಳನ್ನು ಚೆಲ್ಲಬಿಡಿ. ಮರದ ಕೆಳಗಡೆ ಪಕ್ಷಿಗಳು ಬಂದು ಆ ಕಾಳನ್ನು ತಿಂದಾಗ ನಿಮ್ಮ ಜೀವನದಲ್ಲಿರುವಂಥ ಬ್ಲಾಕೇಜಸ್ಸು, ಪಿತೃದೋಷ, ರಾಹುಕೇತು ದೋಷ, ಶನಿ ದೋಷ ಹಿಂದೆ ಸರಿತಾ ಬರುತ್ತಂತೆ. ನಮ್ಮ ವೇದ ಪುರಾಣ ಶಾಸ್ತ್ರಗಳು ಏನು ಹೇಳುತ್ತೆ ಅಂದರೆ, ನೀವು ಊಟ ಮಾಡುವ ಮುಂಚೆ ಇನ್ನೊಂದು ಜೀವಕ್ಕೆ ಊಟ ಕೊಟ್ಟಾಗ ಅದರ 1000 ಫಲ ನಿಮಗೆ ಬರುತ್ತಂತೆ.
ಆ ಒಂದು ಜಾತಕದಲ್ಲಿರುವಂಥ ಗ್ರಹದೋಷ, ದೃಷ್ಟಿದೋಷ, ನರದೃಷ್ಟಿ ದೋಷ ಎಲ್ಲವೂ ಹಿಂದೆ ಸರಿಯುತ್ತಂತೆ. ಇದನ್ನು ಹ್ಯಾಬಿಟ್ ಮಾಡ್ಕೊಳ್ಳಿ. ನಿಮ್ಮ ಎದ್ದ ತಕ್ಷಣ ಸ್ನಾನ ಪೂಜಾದಿಗಳ ನಂತರ ನೀವು ತಿಂಡಿ ತಿನ್ನೋಕ್ಕಿಂತ ಮುಂಚೆ ಇಷ್ಟೇ ಸ್ವಲ್ಪ ಪ್ರಮಾಣ, ಒಂದೇ ಒಂದು ಅರ್ಧ ಚಮಚದಷ್ಟು ಅಕ್ಕಿನೋ ಬೇಳೆನೋ ಹೆಸರು ಕಾಳು ಗೋಧಿನೋ ಮರದ ಕೆಳಗಡೆ ಹಾಕ್ಬಿಡಿ. ಪಕ್ಷಿಗಳು ತಿನ್ನಲಿ. ಡೈಲಿ ಮಾಡೋಕ್ಕಾಗಲಿಲ್ವಾ, ವಾರದಲ್ಲಿ 2 ದಿವಸ ಮಾಡಿ ಅಥವಾ ವಾರದಲ್ಲಿ 1 ದಿವಸ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಹೇಗೆ ಸಿಗುತ್ತೆ ಅಂತ ಹೇಳಿ. ಎಂತಹ ಒಂದು ಸನಾತನ ಧರ್ಮದಲ್ಲಿ ರೆಮಿಡೀಸ್ಗಳಿದೆ ನೋಡಿ. ಖರ್ಚೇ ಇಲ್ಲದ ರೆಮಿಡಿ ಮಾಡ್ಕೊಳ್ಳಿ, ನಿಮಗೆ ಒಳ್ಳೆಯದಾಗುತ್ತೆ. ಈ ಸಂಚಿಕೆಯ ವಿಶೇಷ ರೆಮಿಡಿಯನ್ನು ಹೇಳ್ತೀನಿ ನೋಡಿ ವೀಕ್ಷಕರೇ. 21 ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಎದ್ದು ಅಂದರೆ 3:30 5 ಗಂಟೆ ಒಳಗಡೆ 21 ದಿವಸ ನಿರಂತರವಾಗಿ ಪ್ರತಿದಿನ ಎದ್ದು ಸ್ನಾನ ಮಾಡಿ ದೇವರ ಮುಂದೆ 2 ದೀಪವನ್ನು ಬೆಳಗಿಸಿ, ಒಂದೊಂದು ದೀಪಕ್ಕೂ ಕೂಡ 2 ಲವಂಗವನ್ನು ಹಾಕಿ, ಆ ಲವಂಗವನ್ನು 24 ಅವರ್ಸ್ ಆದಮೇಲೆ ಮರದ ಕೆಳಗಡೆ ಹಾಕಿ ಪ್ರಾರ್ಥನೆ ಮಾಡಿಕೊಂಡು ದೇವರ ಮನೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ಮನೆ ಮುಂದೆ ಕೂತು ಪ್ರಾರ್ಥನೆ ಮಾಡ್ಕೊಳ್ಳಿ. ನನ್ನ ಈ ಕೆಲಸ ಆಗಬೇಕು ಅಂತ. ಇಮಿಡಿಯೇಟ್ಲಿ ಹೊರಗಡೆ ಬಂದು ನಿಮ್ಮ ಮನೆಯ ಹಾಲಲ್ಲಿ ಕೂತ್ಕೊಂಡು ಒಂದು ನೋಟ್ಬುಕ್ ತಗೊಳ್ಳಿ. ಒಂದು ಪೇಜಲ್ಲಿ ನಿಮ್ಮ ವಿಶ್ ಏನಿದೆ ಅದನ್ನು ಬರೀರಿ. ಯಾವ ರೀತಿಯಾಗಿ ಅಂದರೆ ನೆಗೆಟಿವ್ ಆಗಿ ಬರೀಬಾರ್ದು. ಸಾಲ ಇದ್ದರೆ ನನ್ನ ಸಾಲ ತೀರಿದೆ, ಮದುವೆ ಸೆಟ್ ಆಗಬೇಕಾಗಿರೋರು ನನ್ನ ಮದುವೆ ಸೆಟ್ ಆಗಿದೆ, ನಾನು ಮನೆ ಕಟ್ಟಿಸಿದ್ದೀನಿ, ವಾಹನವನ್ನು ಕೊಂಡುಕೊಂಡಿದ್ದೀನಿ, ನನಗೆ ಬರಬೇಕಾದ ಹಣ ವಾಪಸ್ ಬಂದಿದೆ. ಪಾಸಿಟಿವ್ ಅಫರ್ಮೇಷನ್ ಬರಿಬೇಕು. ಇವತ್ತು ಒಂದು ಪೇಜಲ್ಲಿ ಪಾಸಿಟಿವ್ ಅಫರ್ಮೇಷನ್ ಬರೆದ್ರಿ, ನಾಳೆ ಇನ್ನೊಂದು ಪೇಜಲ್ಲಿ ಸೇಮ್ ಅಫರ್ಮೇಷನ್ ಬರೀರಿ. ಯಾವ ಕೆಲಸ ಆಗಬೇಕೋ ಅದು ಆಗಿದೆ ಅಂತ ಬರೀರಿ. 21 ದಿವಸ ಈ ರೀತಿ ಮಾಡೋದ್ರಿಂದ 22ನೇ ದಿವಸಕ್ಕೇ ಎಲ್ಲ ಕೆಲಸಗಳು ಆಗೋದಕ್ಕೆ ಶುರು ಮಾಡುತ್ತೆ. ಇದು ವಿಶೇಷವಾದಂಥ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥ ರೆಮಿಡಿಯ ರಹಸ್ಯ. ಮಾಡಿ ನೋಡಿ. ಯಾಕೆ ಸಕ್ಸಸ್ ಸಿಗಲ್ಲ ನಾನು ನೋಡ್ತೀನಿ, ಕಮೆಂಟ್ ಮಾಡೇ ಮಾಡ್ತೀರಾ ವೀಕ್ಷಕರೇ. ನೋಡಿ, ಇದಾಗಿತ್ತು ಇವತ್ತಿನ ಸರಳ ವಿರಳ ಮಹಾವಾಸ್ತು ಕಾರ್ಯಕ್ರಮ. ಇಂತಹದ್ದೇ ಅಪರೂಪದ ವಿಭಿನ್ನ ವಿಶಿಷ್ಟ ಕಾರ್ಯಕ್ರಮ ನೋಡಬೇಕು ಅಂದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಲೈಕ್ ಕೊಟ್ಟು ಎಲ್ರಿಗೂ ಶೇರ್ ಮಾಡಿ. ಎಲ್ಲರಿಗೂ ಒಳಿತಾಗಲಿ. ಮತ್ತು ಮುಂದಿನ ವಿಶೇಷ ಸರಳ ವಿರಳ ಮಹಾವಾಸ್ತು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಸಿಗ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ಲರಿಗೂ ಒಳಿತನ್ನು ಮಾಡಲಿ. ಓಂ ನಮೋ ಭಗವತೆ ವಾಸುದೇವ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.